50 ವಯಸ್ಸಾಯಿತು ಅಂತಂದರೆ ಆಗೋಯ್ತು, ನಮ್ಮ ಕೈಲೇನೂ ಆಗಲ್ಲ, ನಾವು ಯಾವುದಕ್ಕೂ ಲಾಯಕ್ಕಿಲ್ಲ, ನಮಗೆ ಶುಗರ್ ಬಂತು, ನಮಗೆ ಬಿ ಪಿ ಬಂತು, ನಮ್ಮ ಕೈಲಾಗೋದಿಲ್ಲ ಅಂತ ಹೇಳಿಬಿಟ್ಟು ರಾಗ ಎಳೆಯೋರೇ ಜಾಸ್ತಿ ನಾವು ಹೆಣ್ಮಕ್ಳು. ಆದರೆ ಇಲ್ಲಿ ನಿಮಗೆ ಅದನ್ನೆಲ್ಲ ಮೀರಿ ಇರೋವಂಥ ಒಂದು ಕಲೆನ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ಕೂಡ ವಿಡಿಯೋ ನೋಡಿ. ಯಾಕೆ ಅಂತಂದರೆ ಇವರನ್ನು ನೋಡಿ ನಾವು ನಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ತಂದ್ಕೋಬೇಕು. ಏನಾದರೂ ಒಂದು ಕಲಿಯೋದಿದ್ದರೆ ಅದನ್ನು ಕಲಿಬೇಕು. ಆ ಥರದ ಒಂದು ಪ್ರೋತ್ಸಾಹ ಕೊಡುವಂಥ ವಿಡಿಯೋ ಇವತ್ತು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ಈ ಒಂದು ವಿಡಿಯೋನ ಕಂಪ್ಲೀಟ್ನಾಗಿ ನೋಡಿ ಸ್ನೇಹಿತರೆ. ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಬೀದರ್ ಜಿಲ್ಲೆಯ ಖೇಡ್ ಗ್ರಾಮದಲ್ಲಿ ನಡೆಯುತ್ತಿರುವಂಥ ಒಂದು ನಾವದಗಿ ಅಪ್ಪನವರ ಜಾತ್ರೆಯಲ್ಲಿ ಇಲ್ಲಿ ವಿಶೇಷವಾಗಿ ಒಂದು ತಂಡದಿಂದ ಅಂದರೆ ಹಳ್ಳಿ ಕಡೆಯಿಂದ ಕೋಲಾಟ ಆಡೋರು ಬಂದಿದ್ದಾರೆ. ಅವರು ಕೋಲಾಟವನ್ನು ಆಡ್ತಾ ಇದ್ದಾರೆ. ಈ ಒಂದು ಕೋಲಾಟದಲ್ಲಿ ಕೋಲಾಟ ಆಡ್ತಾ ಇರೋವಂಥವ್ರು ಹೆಚ್ಚಾಗಿ 50 ವರ್ಷದ ಮೇಲ್ಪಟ್ಟಿನಂಥವರು ಹಿರಿಯ ನಾಗರಿಕರೇ ಆಗಿದ್ದಾರೆ. ಹಾಗೆಯೇ ಮೊದಲಿಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಧಾನವಾಗಿ ಕೋಲಾಟವನ್ನು ಆಡ್ತಾ ಇದ್ದಾರೆ. ಯಾರೆಲ್ಲ ನೀವು ಕೋಲಾಟ ಆಡಬೇಕು ಅನ್ನೋಂಥ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ನೀವು ಗಮನ ಇಟ್ಟು ನೋಡಿ ಅವರು ಹೇಗೆ ಕೋಲಾಟವನ್ನು ಆಡ್ತಾ ಇದ್ದಾರೆ ಅಂತ. ಮೊದಲಿಗೆ ಒಂದು ಏಟನ್ನು ಎದುರುಗಡೆ ಇರೋ ಕೋಲ್ಗೆ ಹಾಕ್ತಾರೆ, ನಂತರ ಅವರ ಕೋಲಿಗೆ ಅವರು ಏಟು ಹಾಕ್ಕೊಂಡು ನಂತರ 2 ಕೋಲಿನಿಂದ ಎದುರುಗಡೆ ಇರೋರಿಗೆ 2 ಕೋಲಿಂದ ಏಟು ಹಾಕ್ತಾರೆ. ಇದು ಈ ಒಂದು ಕೋಲಾಟದ ಪ್ರಕ್ರಿಯೆ, ಅಂದರೆ ಒಂದು ಮೊದಲನೇ ಹಂತ. ಇದನ್ನು ನೋಡಿಕೊಂಡು ನೀವು ಕೂಡ ಕೋಲಾಟವನ್ನು ಕಲಿಬಹುದು. ಇವರ ಒಂದು ಉತ್ಸಾಹ, ಇವರ ಒಂದು ಶ್ರಮ, ಇವರ ಒಂದು ಸಂತೋಷ ನೋಡಿ ನಿಜಕ್ಕೂ ನಾವೆಲ್ಲರೂ ಕೂಡ ಮೆಚ್ಚಿಕೊಳ್ಳಲೇಬೇಕು. ಇವರನ್ನು ನೋಡಿ ನಾವು ಕೂಡ ಕಲಿಬೇಕು ಅನ್ನೋಂಥ ಹುಮ್ಮಸ್ಸು ನಮ್ಮಲ್ಲಿ ಬರಬೇಕು. ಹಾಗಾಗಿ ಈ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಅವರ ಒಂದು ಉತ್ಸಾಹ ಹಾಗೂ ಸಂತೋಷ ಯಾವ ಥರ ಇದೆ ಅಂತ. ಎಷ್ಟು ಹುಮ್ಮಸ್ಸಿನಿಂದ ಅವರು ಕೋಲಾಟವನ್ನು ಆಡ್ತಾ ಇದ್ದಾರೆ. ಅವರ ಈ ಒಂದು ಕೋಲಾಟ ನೋಡಿ ನಮಗೆಲ್ಲರಿಗಂತೂ ತುಂಬ ಖುಷಿಯಾಯಿತು, ತುಂಬ ಎಂಜಾಯ್ ಮಾಡಿದ್ವಿ.
ತಾವು ಕೂಡ ಈ ಒಂದು ಕೋಲಾಟವನ್ನು ನೋಡಿ ಎಂಜಾಯ್ ಮಾಡಿರ್ತೀರ, ಸಂತೋಷವನ್ನು ಪಟ್ಟಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇವರ ಈ ಒಂದು ಉತ್ಸಾಹಕ್ಕೆ, ಇವರ ಈ ಒಂದು ಶ್ರಮಕ್ಕೆ ತಮ್ಮೆಲ್ಲರ ಕಡೆಯಿಂದ ಒಂದು ಒಳ್ಳೆಯ ಮೆಚ್ಚುಗೆ ಬರಲಿ, ಒಳ್ಳೆ ಕಮೆಂಟ್ ಬರಲಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನು 3-4 ಕೋಲಾಟದ ವಿಡಿಯೋಗಳನ್ನು ಹಾಕಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ತಾವುಗಳು ನೋಡಬಹುದು.